ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಜ್ಯೋತಿಷ್ಯ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸನ್ ಗುರುಜಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಬರುವ ಅಂದರೆ 2025 ಈ ವರ್ಷ ದ್ವಾದಶ ರಾಶಿಯವರ ಕೆಲವು ರಾಶಿಯವರ ಅದೃಷ್ಟನೇ ಬದಲಾಯಿಸುವಂತಹದ್ದಿದೆ. ಹಾಗಾಗಿ 2025 12 ರಾಶಿಯವರ ಉದ್ಯೋಗ ರಂಗ, ವೈಯಕ್ತಿಕ ಬದುಕು, ಕೌಟುಂಬಿಕ ಜೀವನ, ವ್ಯಾಪಾರ, ಪ್ರೀತಿ, ಪ್ರೇಮ, ರಾಜಕೀಯ ರಂಗ ಹೇಗಿರಲಿದೆ? ಈ ವರ್ಷ ಯಶಸ್ಸು ಯಾರ ಪಾಲಿಗೆ ಕೈ ಹಿಡಿಯುತ್ತದೆ? ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು 2025 ಈ ವರ್ಷ ದ್ವಾದಶ ರಾಶಿಗಳ ವಾರ್ಷಿಕ ಫಲ ಯಾವ ರೀತಿ ಇರ್ತದೆ ಅಂತ ತಿಳಿಯೋಣ ಬನ್ನಿ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ 2025 ಕೆಲವು ಪ್ರಮುಖ ಗ್ರಹಗಳು ಸ್ಥಾನ ಬದಲಾವಣೆಯನ್ನ, ರಾಶಿ ಚಕ್ರದಲ್ಲಿ ಸ್ಥಾನ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದಿದೆ. ಸೊ ಮೊದಲನೇದಾಗಿ ರವಿ 14/1/2025 ಧನುರ್ ರಾಶಿಯಿಂದ ಮಕರ ರಾಶಿ ಪ್ರವೇಶವನ್ನ ಹೊಂದತಕ್ಕಂಥದ್ದು. ಹಾಗೆ ಎರಡನೇದಾಗಿ 28/1/2025 ಶುಕ್ರ ಕುಂಭ ರಾಶಿಯಿಂದ ಮೀನ ರಾಶಿಯನ್ನ ಪ್ರವೇಶವನ್ನ ಹೊಂದತಕ್ಕಂಥದ್ದಾಗಿದೆ. ಅದೇ ರೀತಿಯಲ್ಲಿ ಶನಿಯು ಕೂಡ ಕುಂಭ ರಾಶಿಯಿಂದ ಮೀನ ರಾಶಿಯ ಪ್ರವೇಶವನ್ನ ಹೊಂದುತ್ತಾನೆ. ದಿನಾಂಕ 29/3/2025 ಶನಿಯ ಪ್ರವೇಶ ಆಗ್ತದೆ ಮೀನ ರಾಶಿಗೆ. ತದನಂತರ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನ ಹೊಂದುತ್ತಾನೆ ದಿನಾಂಕ 15/5/2025. ಹಾಗೆ ರಾಹುಕೇತುಗಳು ಕೂಡ ತನ್ನ ಸ್ಥಾನವನ್ನ ಬದಲಾವಣೆಯನ್ನು ಹೊಂದುವಂತದ್ದಾಗಿರ್ತದೆ. ದಿನಾಂಕ 20/5/2025 ರಾಹುಕೇತುಗಳು ಕೂಡ ರಾಹು ಕುಂಭ ರಾಶಿ ಪ್ರವೇಶವನ್ನ ಮಾಡಿದ್ರೆ ಕೇತು ಸಿಂಹ ರಾಶಿಯ ಪ್ರವೇಶವನ್ನ ಹೊಂದಿರತಕ್ಕಂಥದ್ದಾಗಿರ್ತದೆ. ಸೊ ಒಟ್ಟಾರೆ 2025 ಹೊಸ ವರ್ಷ 12 ರಾಶಿಯವರ ವರ್ಷ ಭವಿಷ್ಯ, ಯಾವ ರಾಶಿಯವರಿಗೆ ಶುಭ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಅನ್ನುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇದಾಗಿ ಮೇಷರಾಶಿಯವರಿಗೆ ಹೊಸ ವರ್ಷ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ತರಲಿದೆ. ಜೊತೆಗೆ 2025 ಧನಪ್ರಾಪ್ತಿ ಯೋಗ ನಿಮಗೆ ಕಟ್ಟಿಟ್ಟ ಬುಟ್ಟಿಯಾಗಿರುತ್ತೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಖರ್ಚು ವೆಚ್ಚಗಳು ಅಧಿಕವಾಗಿರುವುದರಿಂದ ಆದಷ್ಟು ಸಾರ್ಥಕವಾದಂತ ಖರ್ಚನ್ನ ಮಾಡುವುದರಿಂದ ನೀವು ಒಂದಷ್ಟು ಸೇವಿಂಗ್ಸ್ ಅನ್ನ ಈ ವರ್ಷ ಮಾಡಬಹುದು. ಅಂದ್ರೆ ಅಧಿಕವಾದಂತಹ ಲಾಭವನ್ನ ನೀವು ಈ ವರ್ಷ ಮಾಡಬಹುದು. ಹೊಸ ವರ್ಷದಲ್ಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗಳು ಕೂಡ ಪೂರ್ತಿಗೊಳ್ಳುವಂಥದ್ದು. ಅಂದ್ರೆ ನಿಮ್ಮ ಯಾವುದೇ ತರದ ಯೋಜನೆಗಳಿದ್ರೂ ಕೂಡ ನೀವು ಹಾಕುವಂತಹ ಯೋಜನೆ ಅವೆಲ್ಲವೂ ನಿಮ್ಗೆ ಈ ವರ್ಷ ಪೂರ್ತಿಗೊಳ್ಳುವಂತಹ ವಿಚಾರಗಳು ಬಹಳಷ್ಟು ಕಂಡು ಬರ್ತಕ್ಕಂಥದ್ದು. ಒಂದು ವೇಳೆ ನೀವು ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿಕೊಂಡು ಕೆಲಸಗಳನ್ನ ಮಾಡಿದರೆ ನೀವು ಅಂದುಕೊಂಡಂತಹ ಯಶಸ್ಸನ್ನ ಬಹಳ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ಬೋದು. ಈ ಒಂದು ಹೊಸ ವರ್ಷದಲ್ಲಿ ತುಂಬಾ ಪ್ಲಾನ್ಡ್ ಆಗಿ ಸ್ಟ್ರಾಟಜಿಗಳನ್ನ ಹಾಕೊಂಡು ನೀವು ಮಾಡುವಂತ ಕಾರ್ಯದಲ್ಲಿ ಸದೃಢವಾದಂತ ನಿಲುವನ್ನ ಇಟ್ಕೊಂಡ್ರೆ ಮೇಷರಾಶಿಯವರಿಗೆ ಉತ್ತಮ ಲಾಭ ಇದೆ ಅಂತ ಹೇಳ್ಬೋದು. ದಾಂಪತ್ಯ ಜೀವನದಿಂದ ವಿಚಾರಕ್ಕೆ ಬಂದರೂ ಕೂಡ ಹೊಸ ವರ್ಷ ನಿಮಗೆ ಬಹಳ ಉತ್ತಮವಾಗಿರ್ತದೆ. ನಿಮ್ಮ ಸಂಗಾತಿಯೊಟ್ಟಿಗಿನ ಸಂಬಂಧ ಬಹಳ ಗಟ್ಟಿಯಾಗ್ತದೆ. ವಿಶೇಷವಾಗಿ ಪರಸ್ಪರ ದಾಂಪತ್ಯದಲ್ಲಿ ಒಂದು ಸುಂದರವಾದಂತ ಕ್ಷಣಗಳನ್ನ ನೀವು ಕಳಿಬಹುದು ಈ ಒಂದು ವರ್ಷ. ಜೊತೆಗೆ ನಿಮ್ಮ ಸಂಗಾತಿಯ ಮಾರ್ಗದರ್ಶನವನ್ನ ತೆಗೆದುಕೊಳ್ಳುವುದರಿಂದಾಗಿ ಅತಿ ಹೆಚ್ಚಿನ ಲಾಭವನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ, ಮುಂದಿನ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹೊಸ ವರ್ಷ ಸ್ವಲ್ಪ ಮಟ್ಟಿಗೆ ಏರಿಳಿತಗಳನ್ನ ಕಾಣುವಂತದ್ದಾಗಿರ್ತದೆ. ಜೊತೆಗೆ ಅನಾರೋಗ್ಯ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗ್ತದೆ. ಆರೋಗ್ಯ ಸಂಬಂಧಿತವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಗಳಲ್ಲಿ ಅಥವಾ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದಾಗಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಹಿತಾಸಕ್ತಿಯನ್ನು ತಾವು ಕಾಪಾಡ್ಕೋಬಹುದು. ಮತ್ತೆ ದೈವಿಕ ಕ್ಷೇತ್ರಗಳ ದರ್ಶನ ಈ ವರ್ಷ ನಿಮಗೆ ಅತಿ ಹೆಚ್ಚಾಗಿ ಆಗುವಂತದ್ದಾಗಿರ್ತದೆ. ಒಂದು ವೇಳೆ ನಿಮ್ಮ ಜೀವನ ಸಂಗಾತಿಯೊಟ್ಟಿಗಿನ ಒಂದಷ್ಟು ಇರಿಸು ಮುರುಸುಗಳಿದ್ದು ಅಥವಾ ಪರಸ್ಪರ ದಂಪತಿಗಳಲ್ಲಿ ಗೊಂದಲ ಇದ್ದು, ತಾಯಿ ಮನೆಯಲ್ಲಿದ್ದು, ಗಂಡ ಹೆಂಡತಿ ದೂರವಾಗಿದ್ದರೆ ಈ ಒಂದು ವರ್ಷ ಆ ಒಂದು ಸಂಪತ್ತಿಗಳಲ್ಲಿ ಒಂದು ಅಭಿನವ ಬಾಂಧವ್ಯ ಹೆಚ್ಚಾಗುತ್ತೆ.
ಮತ್ತೆ ಪರಸ್ಪರ ನಿಮ್ಮ ಪತಿ ಪತ್ನಿಯರ ಮೇಲೆ ಒಂದು ಉತ್ತಮವಾದಂತಹ ಗಟ್ಟಿಯಾದಂತಹ ಮನಸ್ಥಿತಿ ನಿಮಗೆ ಉಂಟಾಗುತ್ತೆ ಅಂತ ಹೇಳಬಲ್ಲೆ. ಮತ್ತೆ ಯಾರೆಲ್ಲ ಪ್ರೀತಿ ಪಾತ್ರರು ಅಂದ್ರೆ ಈ ಒಂದು ವರ್ಷ ಪ್ರೇಮಿಗಳೆಲ್ಲ ಏನಿದ್ದೀರಿ, ನಿಮ್ಮ ಪ್ರೀತಿಯನ್ನ ಪ್ರಪೋಸ್ ಮಾಡ್ಲಿಕ್ಕೆ ಈ ಒಂದು ವರ್ಷ ಬಹಳ ಉತ್ತಮವಾಗಿರುತ್ತೆ. ನಿಮ್ಮ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಪ್ರೇಮ ವಿವಾಹಗಳು ಜರುಗುವಂಥದ್ದಾಗಿರ್ಬೋದು ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಜೊತೆಗೆ ಈ ಒಂದು ವರ್ಷ ವ್ಯಾಪಾರಸ್ಥರು ಯಾರ್ಯಾರಿದ್ದೀರಿ, ಅಂಗಡಿ ಮುಗ್ಗಟ್ಟುಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಸ್ವತಃ ಓನ್ ಬಿಸ್ನೆಸ್ ಗಳನ್ನ ಮಾಡುವಂಥದ್ದು, ಚಿಲ್ಲರೆ ವ್ಯಾಪಾರಿಗಳಾಗಿರ್ಬೋದು, ಈ ವರ್ಷ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನ ಕಾಣಬಹುದು. ಬಟ್ ಅತಿಯಾದಂತಹ ನಿರೀಕ್ಷೆ ಮಾಡುವ ಹಾಗಿಲ್ಲ. ಮತ್ತೆ ನಿಮ್ಮ ಸ್ನೇಹಿತರೊಟ್ಟಿಗೆ ಮತ್ತೆ ನಿಮ್ಮ ಸಂಬಂಧದೊಟ್ಟಿಗೆ ಅತಿಯಾದಂತಹ ದೂರ ಪ್ರಯಾಣಗಳನ್ನ ಈ ವರ್ಷ ನೀವು ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ರಾಶಿ ಮಿಥುನ ರಾಶಿ. ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರ ಬಾಯಿ ಮಾತಿನಿಂದಾಗಿ ಒಂದಷ್ಟು ಸಂಕಷ್ಟಕ್ಕೆ ಗುರಿಯಾಗುವ ಸಾಧ್ಯತೆಗಳಿವೆ. ಸೊ ಇವರ ದುರುಕು, ಆತುರ ಸ್ವಭಾವ ಇದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ನಾಲಿಗೆಯ ಮೇಲೆ ಹಿಡಿತವನ್ನ ಸಾಧಿಸುವುದರಿಂದ ಒಂದಷ್ಟು ಗೌರವವನ್ನ ಕಾಪಾಡ್ಕೋಬಹುದು. ಇಲ್ಲ ಅಂದ್ರೆ ಬಹಳಷ್ಟು ತೊಂದರೆಗಳಿಗೆ ಇದರಿಂದ ಕುಟುಂಬದ ಸದಸ್ಯರಿಗೂ ಕೂಡ ಒಂದಷ್ಟು ಇರಿಸು ಮುರುಸು ಆಗುವಂಥದ್ದು ಸಹಜವಾಗಿದೆ. ಜೊತೆಗೆ ಈ ಒಂದು ವರ್ಷ ಕೌಟುಂಬಿಕ ಜೀವನದಲ್ಲಿ ಒಂದಷ್ಟು ಸಾಮರಸ್ಯಗಳನ್ನ ಕಾಣಬಹುದು, ಒಂದಷ್ಟು ಕಿರಿಕಿರಿಗಳನ್ನ ಕಾಣಬಹುದಾಗಿರ್ತದೆ. ಜೊತೆಗೆ ಯಾರೆಲ್ಲ ಉದ್ಯೋಗಸ್ಥರಿದ್ದೀರೋ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೀವು ಪಡ್ಕೊಳ್ಳುವಂಥದ್ದಾಗ್ತದೆ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹಿರಿಯ ಅಧಿಕಾರಿಗಳಿಂದಾಗಿ ಉತ್ತಮವಾದಂತಹ ಪ್ರಶಂಸೆ, ಉತ್ತಮವಾದಂತಹ ಗೌರವ, ಉನ್ನತವಾದ ಬಡ್ತಿ, ಹೆಚ್ಚಿನ ಸಂಬಳ, ಈ ರೀತಿಯಾದಂತಹ ಯಾವುದಾದ್ರೂ ಒಂದು ಅನುಕೂಲಗಳನ್ನ ಕಾಣಬಹುದಾಗಿರ್ತದೆ. ಜೊತೆಗೆ ಯಾರೆಲ್ಲ ಸರ್ಕಾರಿ ಕೆಲಸಕ್ಕೋಸ್ಕರ ಅರ್ಜಿಗಳನ್ನ ಹಾಕಿ ಎಫರ್ಟ್ ಹಾಕ್ತಾ ಇದ್ರೋ ಖಂಡಿತವಾಗಿಯೂ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ವರ್ಷ ಸರ್ಕಾರಿ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅಂತ ಹೇಳ್ಬೋದು. ಜೊತೆಗೆ ರಾಜಕೀಯ ರಂಗದಲ್ಲಿ ಒಂದಷ್ಟು ಅಪವಾದ ನಿಂದನೆಗಳನ್ನ ಅನುಭವಿಸುವಂತಹದ್ದು ಸಹ ಹೆಚ್ಚಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಲ್ಕನೇದಾಗಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಸಾಕಷ್ಟು ಆರ್ಥಿಕ ಲಾಭ ಬರಲಿದ್ದು, ಒಂದು ವೇಳೆ ನಿಮಗೆ ಸಿಗಬೇಕಾದಂತಹ ಹಣಗಳಲ್ಲಿ ಬರಬೇಕಾದಂಥದ್ದು ಬಹಳ ದಿನಗಳಿಂದ ಕೊಟ್ಟಿರ್ತಾರೆ, ಯಾರೋ ಕೊಡ್ತಾನೆ ಇರಲ್ಲ, ಬಹಳ ಸತಾಯಿಸ್ತಾ ಇರ್ತಾರೆ ಅಂದ್ರೆ ಈ ವರ್ಷ ಎಲ್ಲವೂ ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾರೆಲ್ಲ ಫೈನಾನ್ಸ್ ಮಾಡ್ತಾ ಇದ್ರು ಅವರಿಗೆ ಈ ಒಂದು ವರ್ಷ ಅತಿಯಾದಂತಹ ಆರ್ಥಿಕ ಲಾಭ ಅಂತ ಕೂಡ ಹೇಳ್ಬೋದು. ಮತ್ತೆ ಈ ಹಿಂದಿನ ವರ್ಷ 2024ರಲ್ಲಿ ಯಾರೆಲ್ಲ ಒಂದಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿದ್ರು ಆ ಇನ್ವೆಸ್ಟ್ಮೆಂಟ್ಗಳು ಈ ಒಂದು ವರ್ಷ 2025ರಲ್ಲಿ ಬಹಳ ದೊಡ್ಡ ಮಟ್ಟದ ರಿಟರ್ನ್ಸ್ ಅನ್ನ ನಿಮ್ಮ ಪಾಲಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಬಹುದಾಗಿರ್ತದೆ. ಮತ್ತೆ ವ್ಯಾಪಾರಸ್ಥರಿಗೆ ಮತ್ತೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಹೋಟೆಲ್ ಉದ್ಯಮಿಗಳಿಗಾಗಿರ್ಬೋದು, ಹೂಡಿಕೆ ಮಾಡುವಂತವ್ರಿಗಾಗಿರ್ಬೋದು ಈ ಒಂದು ವರ್ಷ ಉತ್ತಮ ಲಾಭವನ್ನ ತಂದುಕೊಡುವಂತಹದ್ದಾಗಿರ್ತದೆ ಕರ್ಕಾಟಕ ರಾಶಿಯವರಿಗೆ. ಹಾಗೆ ವಿಶೇಷವಾಗಿ ಸಾಂಸಾರಿಕ ಜೀವನಕ್ಕೆ ಬಂದಾಗ ವರ್ಷದ ಆರಂಭದಲ್ಲಿ ಸುಂದರವಾದಂತಹ ಸಂಸಾರವನ್ನ ಕಂಡ್ರೆ ಮಧ್ಯಭಾಗದಲ್ಲಿ ಒಂದಷ್ಟು ಇರಿಸಿ ಮುರುಸು, ಸಂಬಂಧಿಕರಿಂದ ಒಂದಷ್ಟು ಮನಸ್ತಾಪಗಳಾಗುವಂಥದ್ದು, ಮತ್ತೆ ವಿಶೇಷವಾಗಿ 16 ಪುಣ್ಯಕ್ಷೇತ್ರಗಳ ಯಾತ್ರೆ ಈ ಒಂದು ಸಂದರ್ಭದಲ್ಲಿ ಆಗುವಂಥದ್ದು, ಮತ್ತೆ ನಿಮ್ಮ ಪತ್ನಿಯ ಸಲಹೆಯನ್ನ ಪಡೆದುಕೊಳ್ಳುವುದರಿಂದ ತಾವು ಹೆಚ್ಚಿನ ಮಟ್ಟದಲ್ಲಿ ಸಂಬಂಧಗಳಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ಕೋಬಹುದು ಅಂತ ಹೇಳ್ತಾ, ನೆಕ್ಸ್ಟ್ ರಾಶಿ ಬಂದು ಸಿಂಹ ರಾಶಿ. ಈ 2025 ಹೊಸ ವರ್ಷ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಧನಲಾಭವಾಗಲಿದ್ದು ಕೂಡ ಬಟ್ ಅದು ಖುಷಿ ಪಡುವಂತದ್ದಲ್ಲ. ಹಣಕಾಸಿನ ವಿಚಾರದಲ್ಲಿ ಕೂಡ ಹೆಚ್ಚಿನ ಆದಾಯವನ್ನ ನೋಡಿದ್ರು ಕೂಡ ಅಷ್ಟೇ ಖರ್ಚು ಕೂಡ ಈ ಒಂದು ವರ್ಷ ನೋಡ್ಬೋದು. ಮತ್ತೆ ಈ ವರ್ಷ ಸಿಂಹ ರಾಶಿಯಲ್ಲಿ ಯಾರೆಲ್ಲ ಆಸ್ತಿ, ಮನೆ, ಪ್ರಾಪರ್ಟಿಗಳನ್ನ ಖರೀದಿ ಮಾಡಬೇಕು ಅನ್ನುವಂತಹ ಒಂದಷ್ಟು ವಿಚಾರದಲ್ಲಿ ಏನ್ ಶ್ರಮ ಪಡ್ತಾ ಇದ್ದೀರೋ ಖಂಡಿತ ಈ ಒಂದು ವರ್ಷ ಪ್ರಾಪರ್ಟಿಯನ್ನ ತಾವು ಪಡ್ಕೋಬಹುದಾಗಿರ್ತದೆ ಅಂತ ಹೇಳ್ತಾ, ವಾಹನಾದಿಗಳನ್ನ ಖರೀದಿ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಹೆಚ್ಚಾಗಿ ನೋಡಬಹುದಾಗಿರ್ತದೆ. ಸೊ ಜೊತೆಗೆ ನಿಮ್ಮ ಜ್ಞಾನ ಹಾಗೂ ಅನುಭವಗಳ ಆಧಾರದ ಮೇಲೆ ನಿಮ್ಮ ಒಂದು ಪ್ಲಾನಿಂಗ್ ಅನ್ನ ನೀವು ಮಾಡ್ಕೊಳ್ಳೋದ್ರಿಂದ ಸೊ ಹೆಚ್ಚಿನ ಮಟ್ಟದಲ್ಲಿ ಲಾಭವನ್ನ ನೀವು ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಿಶೇಷವಾಗಿ ಹೊಸ ವರ್ಷ ಸಮಾಜದಲ್ಲಿ ನಿಮಗೆ ಉತ್ತಮವಾದಂತಹ ಸ್ಥಾನಮಾನ
ರಾಜಕೀಯವಾಗಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ವರ್ಷ ಲಾಭ ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚಿನ ಮಟ್ಟದ ಹೆಸರು, ಜನಮನ್ನಣೆ, ಕೀರ್ತಿ ಈ ಎಲ್ಲವನ್ನು ಕೂಡ ರಾಜಕೀಯ ರಂಗದಲ್ಲಿ ಇರುವಂತವರಿಗೆ ಸಿಂಹ ರಾಶಿಯವರಿಗೆ ಹೆಚ್ಚಿನ ಮಟ್ಟದಲ್ಲಿ ಲಾಭ ಇದೆ ಅಂತ ಹೇಳ್ಬೋದು. ಉದ್ಯೋಗಸ್ಥರಿಗೆ ಮಧ್ಯಮವಾದಂತಹ ಫಲವಾಗಿರ್ತದೆ ಅಂತ ಹೇಳ್ತಾ, ನೆಕ್ಸ್ಟ್ ಬಂದು ಕನ್ಯಾ ರಾಶಿ. ಈ ರಾಶಿಯವರಿಗೆ 2025ರಲ್ಲಿ ಒಂದು ರೀತಿಯಲ್ಲಿ ಅದೃಷ್ಟ ಅಂತ ಹೇಳ್ಬೋದು. ಅದೃಷ್ಟ ಅಂದ್ರೆ ಕನ್ಯಾ ರಾಶಿಯವ್ರದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಈ ವರ್ಷ ಅವ್ರು ಅನ್ಕೊಂಡಿರುವಂತ ಎಲ್ಲಾ ಕಾರ್ಯಗಳು ಕೂಡ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗ್ತಾ ಇರ್ತದೆ. ಜೊತೆಗೆ ಮುಖ್ಯವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ. ನಿಮಗೆ ವೀಕ್ಷಕರೇ, ಕನ್ಯಾ ರಾಶಿಯಲ್ಲಿ ಯಾರೆಲ್ಲ ಇದ್ದೀರೋ ಅವರು ಈ ವರ್ಷ ಸ್ವಂತ ಮನೆ ಖರೀದಿ ಮಾಡ್ಬೇಕಾ? ಖಂಡಿತವಾಗಿ ಆಗ್ತದೆ. ಜೊತೆಗೆ ವಿಶೇಷವಾಗಿ ಹೇಳ್ತೀನಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಂತಹ ಫೋಕಸ್ಸು ನಿಮಗೆ ಬಹಳ ಅದ್ಭುತವಾದಂತಹ ಯಶಸ್ಸನ್ನ ತಂದುಕೊಡುತ್ತೆ. ಆರ್ಥಿಕ ಸಂಕಷ್ಟಗಳಲ್ಲಿ ಯಾರೆಲ್ಲ ಇದ್ದೀರಿ, ಲಾಸ್ಟ್ ಇಯರ್ ಇಂದ ಸಂಕಷ್ಟಗಳು ಯಾರ್ಯಾರು ಅನುಭವಿಸ್ತಾ ಇದ್ದೀರಿ, ನಿಮಗೆ ಈ ಆರ್ಥಿಕ ಸಂಕಷ್ಟಗಳು ಕಂಪ್ಲೀಟ್ ಆಗಿ ದೂರ ಆಗ್ತಾ ಇರ್ತದೆ. ಜೊತೆಗೆ ಸಮಾಜದಲ್ಲಿ ನಿಮ್ಗೊಂದು ಸ್ಥಾನಮಾನ, ಗೌರವ ಪ್ರಾಪ್ತಿ ಆಗ್ತಾ ಹೋಗ್ತದೆ. ಕನ್ಯಾ ರಾಶಿಯವರಿಗೆ ಈ ಒಂದು ವರ್ಷ ವೈಯಕ್ತಿಕ ಜೀವನದಲ್ಲೂ ಕೂಡ ಹರುಷ ಇರ್ತದೆ. ಸಾಂಸಾರಿಕ ಜೀವನದಲ್ಲಿ ಹರುಷ, ಸಂತಾನ ಇಲ್ತಕ್ಕಂಥವ್ರಿಗೆ ಸಂತಾನ ಪ್ರಾಪ್ತಿ. ಸೊ ಜೊತೆಗೆ ರಾಜಕೀಯ ರಂಗದಲ್ಲಿ ಒಂದಷ್ಟು ನಿಂದನೆಗಳಿಗೆ ಗುರಿಯಾಗ್ತಾರೆ ಅಥವಾ ಒಂದಷ್ಟು ಅಪವಾದಗಳಿಗೆ ಗುರಿಯಾಗ್ತಾರೆ ಅನ್ನೋದನ್ನ ಬಿಟ್ರೆ, ಸೊ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಕನ್ಯಾ ರಾಶಿ ಬಹಳ ಉತ್ತಮ ಅದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ರಾಶಿ ಬಂದು ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವರ್ಷ ಆದಷ್ಟು ಲೆಕ್ಕಾಚಾರದ ಬದುಕನ್ನ ಮಾಡಬೇಕು. ಎರಡು ತಕ್ಕಡಿ ಸಮನ ಆದ ಹಾಗೆ ವ್ಯಾಪಾರ ಜೊತೆಗೆ ಕುಟುಂಬ ಸಂಬಂಧ ಈ ಎಲ್ಲವನ್ನೂ ಕೂಡ ತೂಗಿಸ್ಕೊಂಡು ಹೋಗುವಂತಹ ಒಂದಷ್ಟು ಸಾಮರ್ಥ್ಯವನ್ನ ರೂಪಿಸ್ಕೋಬೇಕಾಗ್ತದೆ ತುಲಾ ರಾಶಿಯವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ವಿಶೇಷವಾಗಿ ಅವರಿಗೆ ವಿಶೇಷಿತ ಅದೃಷ್ಟಗಳು ಈ ಒಂದು ವರ್ಷ ಕೈ ಹಿಡಿಯುತ್ತೆ. ಸ್ನೇಹಿತರ ಒಂದು ಸಪೋರ್ಟ್ ಆಗ್ಬೋದು ಅಥವಾ ಕುಟುಂಬ ವರ್ಗದ ಸಪೋರ್ಟ್ ಆಗ್ಬೋದು. ಈ ಒಂದಷ್ಟು ಸಹಕಾರಗಳು ಅವ್ರಿಗೆ ಅದೃಷ್ಟದ ರೀತಿಯಲ್ಲಿ ಕೈ ಹಿಡಿಯೋದ್ರಿಂದ ಒಂದಷ್ಟು ಬದಲಾವಣೆಯನ್ನ ಅವರು ಕಾಣ್ಬೋದಾಗಿರ್ತದೆ. ಒಂದು ವೇಳೆ 2025ರಲ್ಲಿ ನೀವು ಪ್ರಾಪರ್ಟಿ ಅಥವಾ ಭೂಮಿ ಮೇಲೆ ಹಣವನ್ನ ಹೂಡಿಕೆಯನ್ನ ಮಾಡಬೇಕು ಅಂತ ಇದ್ದೀರಾ ಅನ್ನೋದಾದ್ರೆ ತುಲಾ ರಾಶಿಯವರು ಅದ್ಭುತವಾಗಿ ಹೂಡಿಕೆಯನ್ನ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ತುಲಾ ರಾಶಿಯವರಿಗೆ ಉದ್ಯೋಗ ರಂಗದಲ್ಲಿ ಮತ್ತೆ ವಿಶೇಷವಾಗಿ ವ್ಯಾಪಾರ ರಂಗದಲ್ಲಿ ಒಂದಷ್ಟು ಏರಿಳಿತಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ. ಆದ್ರೆ ನಿಮ್ಮ ಶ್ರಮ ಕಡಿಮೆ ಆದ್ರೂ ಕೂಡ ಲಾಭ ನಿಮಗೆ ಅಧಿಕವಾಗಿ ಬರ್ತಾ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ಅವರ ಬುದ್ಧಿವಂತಿಕೆಯಿಂದಾಗಿ ಈ ಒಂದು ವರ್ಷ 2025ರಲ್ಲಿ ಅವರ ಎಲ್ಲಾ ತರದ ಕೆಲಸಗಳು ಕೂಡ ಸಕ್ಸಸ್ ಅನ್ನ ಕಾಣುವಂತದ್ದಾಗಿರ್ತದೆ. ಜೊತೆಗೆ ಜೀವನ ಸಂಗಾತಿಯೊಟ್ಟಿಗೆ ಉತ್ತಮವಾದಂತಹ ಸಂಬಂಧ ಅವರು ಇಟ್ಕೊಳ್ಳುವಂಥದ್ದಾಗಿರ್ತದೆ. ನೀವು ಹೊಸ ವರ್ಷ ಉದ್ಯಮಿಗಳಾಗಿದ್ದು ಉದ್ಯೋಗದಲ್ಲಿ ಹೊಸದಾಗಿ ಏನೋ ಮಾಡಬೇಕು ಅಂತ ಇದ್ರೆ ಈ ವರ್ಷ ನಿಮಗೆ ತುಂಬಾ ಅದ್ಭುತವಾದಂತಹ ಲಾಭವನ್ನ ತಂದುಕೊಡುತ್ತದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಹೊಸ ಹೊಸ ಉದ್ಯೋಗಗಳನ್ನ ಜೊತೆಗೆ ವ್ಯಾಪಾರಗಳನ್ನ ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆಗಳನ್ನ ಮಾಡಬೇಕು ಅಂದ್ರೂ ಕೂಡ ಉತ್ತಮವಾಗಿರಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮ ಈ ಒಂದು ವೃಶ್ಚಿಕ ರಾಶಿಯ ಕುಟುಂಬದಲ್ಲಿ ವಿಶೇಷವಾಗಿ ಮದುವೆ ಕಾರ್ಯಗಳು, ಶುಭ ಕಾರ್ಯಗಳು ಈ ಒಂದು ವರ್ಷ ನಡೆಯುವಂತದ್ದಾಗಿರ್ತದೆ. ಸೊ ಜೊತೆಗೆ ವ್ಯಾಪಾರ, ವ್ಯವಹಾರ, ವಹಿವಾಟುಗಳು ಕೂಡ ಮಧ್ಯಮದಲ್ಲಿ ನಡೆಯುವಂತದ್ದಾಗಿರ್ತದೆ ಅಂತ ಹೇಳಿಕೊಳ್ಳುವಂಥದ್ದು. ಸೊ ಸಂತಾನ ಅಪೇಕ್ಷೆಗಳು ಯಾರಿದ್ದೀರಿ ವೃಶ್ಚಿಕ ರಾಶಿಯಲ್ಲಿ ಈ ಒಂದು ವರ್ಷ ಖಂಡಿತವಾಗಿಯೂ ಅದಕ್ಕೋಸ್ಕರ 16 ಕಡೆ ಅಂದ್ರೆ ಹೆಚ್ಚು ತಿರುಗಾಟ ಆಗುವಂತದ್ದಾಗಿರುತ್ತೆ. ಮತ್ತೆ ಕಡೆಯದಾಗಿ ವರ್ಷದ ಅಂತ್ಯದಲ್ಲಿ ಖಂಡಿತವಾಗಿಯೂ ಸಂತಾನ ಫಲಗಳನ್ನ ಕೂಡ ತಾವು ಕಾಣಬಹುದಾಗಿರುತ್ತದೆ ಅಂತ ಹೇಳ್ತಾ, ನೆಕ್ಸ್ಟ್ ಬಂದು ಧನುರ್ರಾಶಿ. ಧನುರ್ರಾಶಿಯ ಒಂದು ವರ್ಷ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಅಂತಂದ್ರೆ ಮಧ್ಯಮ ಫಲ, ಅಂದ್ರೆ ಬ್ಯಾಲೆನ್ಸಿಂಗ್ ಲೈಫ್ ಅಂತ ಹೇಳ್ಬೋದು. ಧನುರ್ರಾಶಿಯವರಿಗೆ ಹೆಚ್ಚು ಏರಿತನ ಇರೋದಿಲ್ಲ, ಹೆಚ್ಚು ಇಳಿತನ ಇರೋದಿಲ್ಲ. ಸೊ ಒಂದು ರೀತಿಯಾದಂತ ಒಂದು ಬ್ಯಾಲೆನ್ಸಿಂಗ್ ಲೈಫ್ ಅನ್ನ ನೀವು ನೋಡ್ಬೋದು ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಧನುರ್ರಾಶಿಯಲ್ಲಿ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಏರಿಳಿತಗಳನ್ನ ಕಾಣಬಹುದು. ಮತ್ತೆ ಕೆಲವೊಂದಷ್ಟು ದಾಂಪತ್ಯದ ಒಂದಷ್ಟು ಗೊಂದಲಗಳಿದ್ರೆ ಸ್ವಲ್ಪ ಮಟ್ಟಿಗೆ ಸರಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ರೆ,
ವಿಶೇಷವಾಗಿ ಭಾವನಾತ್ಮಕವಾಗಿ ಕೆಲವೊಂದಷ್ಟು ಶತ್ರುಗಳು ನಿಮಗೆ ಉತ್ಪತ್ತಿಯಾಗುವಂಥದ್ದು ಹೆಚ್ಚಾಗಿರ್ತದೆ ಕುಟುಂಬ ವರ್ಗದಲ್ಲಿ ಅಂತ ಕೂಡ ಹೇಳಬಲ್ಲೆ. ಮತ್ತೆ ನಿಮ್ಮ ಸರಳತೆನೆ ನಿಮಗೆ ತುಂಬಾ ಗೌರವವನ್ನ ತಂದುಕೊಡುತ್ತೆ. ಆತುರದ ನಿರ್ಧಾರಗಳನ್ನ ನೀವು ಕೈಬಿಡಬೇಕಾಗ್ತದೆ. ಹಾಗಾಗಿ ಮತ್ತೆ ಕೌಟುಂಬಿಕ ಬಿರುಕುಗಳು ಹೆಚ್ಚಾಗುವ ಸಾಧ್ಯತೆಗಳನ್ನ ಕೂಡ ನಾವು ಈ ಒಂದು ಕಾಣಬಹುದು. ಅದರ ಜೊತೆಗೆ ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ಒಂದು ದೊಡ್ಡ ಮಟ್ಟದ ನಿರ್ಧಾರಗಳನ್ನ ಹೂಡಿಕೆ ಮಾಡಬೇಕಾದ್ರೆ ದೊಡ್ಡ ಮಟ್ಟದ ಹೂಡಿಕೆಗಳನ್ನ ಈ ಒಂದು ವರ್ಷ ಅಷ್ಟು ನಿಮಗೆ ಉತ್ತಮವಲ್ಲ. ಮಧ್ಯಮಕರ ಫಲ ಇರುವುದರಿಂದ ಸಾಧಾರಣವಾದಂತಹ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳುವುದು ಧನುರ್ ರಾಶಿಗೆ ಬಹಳ ಉತ್ತಮವಾಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಮುಂದಿನ ರಾಶಿ ಬಂದು ಮಕರ ರಾಶಿ. ಕೆಲಸ ಮಾಡುವ ಸಂದರ್ಭದಲ್ಲಿ ಮಕರ ರಾಶಿಯ ಜಾತಕದವರು ಈ ಒಂದು ಹೊಸ ವರ್ಷದಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. ಅದರಲ್ಲೂ ಕೂಲಿ ಕಾರ್ಮಿಕರು ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಈ ಒಂದು ವರ್ಷ ಬಹಳ ಜಾಗರೂಕರಾಗಿ ನಿಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದಷ್ಟು ಮಿಷನರಿಗಳಿಂದಾಗಿರ್ಬೋದು ಅಥವಾ ಕೆಲವೊಂದಷ್ಟು ವಸ್ತುಗಳನ್ನ ಇಂದಾಗಿರ್ಬೋದು ಒಂದಷ್ಟು ಆಘಾತಗಳು ಅಥವಾ ಅಪಘಾತಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸೊ ಹಾಗಾಗಿ ಕಾರ್ಮಿಕರು ಈ ಒಂದು 2025ರಲ್ಲಿ ಬಹಳ ಜಾಗರೂಕರಾಗಿ ಕೆಲಸಗಳನ್ನ ಮಾಡ್ಕೋಬೇಕು. ಹಾಗೆ ಈ ವರ್ಷ ನಿಮಗೆ ಸಿಗಬೇಕಾದಂತಹ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದ ಕಾಡಿಸ್ತಾ ಇದ್ದಂತಹ ಪೇಮೆಂಟು ನಿಮಗೆ ಮತ್ತೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮತ್ತೆ ವಿಶೇಷವಾಗಿ ಯಾರೆಲ್ಲ ಈ ಪ್ರೀತಿ ಪ್ರೇಮ ಈ ಒಂದು ವಿಚಾರದಲ್ಲಿದ್ದೀರಿ, ಮಕರ ರಾಶಿಯವರಿಗೆ ಅಷ್ಟು ಪ್ರೀತಿ ಪ್ರೇಮದಲ್ಲಿ ಹೆಚ್ಚಿನ ಮಟ್ಟದ ಒಂದು ಸುಖ ಸಂತೋಷದ ಕ್ಷಣಗಳು ನಿಮಗೆ ಸಿಗೋದಿಲ್ಲ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ವಿಶೇಷವಾಗಿ ಈ ಒಂದು ಮಕರ ರಾಶಿ ಸಂಜಾತರಿಗೆ ಉದ್ಯೋಗದಲ್ಲಿ ತಮ್ಮ ಅತಿಯಾದ ಆಸಕ್ತಿಯಿಂದಾಗಿ ಹೆಚ್ಚಿನ ಮಟ್ಟದ ಲಾಭವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು, ವ್ಯಾಪಾರ ಕ್ಷೇತ್ರದಲ್ಲಿ ಮಕರ ರಾಶಿಯ ವ್ಯಾಪಾರಿಗಳು ಅದ್ವಿತೀಯ ಲಾಭವನ್ನ ಹೊಂದುವಂತಹದ್ದು ಈ ವರ್ಷದಲ್ಲಿ ಕಾಣಬಹುದಾಗಿರುತ್ತದೆ. ಜೀವನ ಸಂಗಾತಿಯ ವಿಷಯದಲ್ಲಿ ಕೆಲವು ನಿಮ್ಮ ಸಂಬಂಧಗಳು ಬಿರುಕು ಮೂಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಕೌಟುಂಬಿಕ ಕಲಹಗಳನ್ನ ನೀವು ಈ ಬಾರಿ ಕಾಣಬಹುದಾಗಿರ್ತದೆ. ಮತ್ತೆ ಯಾರೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅಂತ ಇದ್ದೀರಿ, ಹೈಯರ್ ಸ್ಟಡೀಸ್ಗಾಗಿರ್ಬೋದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧನೆಗೋಸ್ಕರ ಆಗಿರ್ಬೋದು, ಈ ಒಂದು ವರ್ಷ ನಿಮಗೆ ಅದ್ಭುತವಾದ ರೀತಿಯಲ್ಲಿ ಲಾಭ ಆಗ್ತದೆ. ಮತ್ತೆ ವಿದೇಶ ಪ್ರಯಾಣ ಮಾಡಲಿಕ್ಕೆ ನಿಮಗೆ ಸುಲಭವಾದಂತ ವ್ಯವಸ್ಥೆ ನಿಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಮುಂದಿನ ರಾಶಿ ಬಂದು ಕುಂಭರಾಶಿ. 2025 ಈ ವರ್ಷದಲ್ಲಿ ಕುಂಭರಾಶಿ ಜಾತಕರಿಗೆ ವಿಶೇಷವಾಗಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣ, ಸಹಾಯ ಮನೋಭಾವ ಮೊದಲನೇದಾಗಿ ಮುಂದೆ ಇರ್ತದೆ. ಸೊ ಆಮೇಲೆ ಈ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳು, ಪೂಜಾ ಪುನಸ್ಕಾರಗಳು ಇನ್ನಷ್ಟು ಹೆಚ್ಚಾಗಿ ನೀವು ಮಾಡುವಂತಹ ಸಾಧ್ಯತೆಗಳಿರ್ತದೆ. ಅತಿ ಹೆಚ್ಚಿನ ಮಟ್ಟದಲ್ಲಿ ಹಣವನ್ನ ತಾವು ಹೂಡಿಕೆ ಮಾಡುವಂತಹ ಕ್ಷೇತ್ರದಲ್ಲೂ ಸಹ ಮುಂದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾರೆಲ್ಲ ಉದ್ಯೋಗವನ್ನ ಹುಡುಕ್ತಾ ಇದ್ರಿ, ಯಾರೆಲ್ಲ ಉದ್ಯೋಗಕ್ಕೋಸ್ಕರ ಸಂಕಷ್ಟ ಪಡ್ತಾ ಇದ್ರಿ, ಆಮೇಲೆ ಮಾಡುವಂತ ಕೆಲಸದಲ್ಲಿ ನಿಮಗೆ ರೆಕಗ್ನೈಸ್ ಅಂತಕ್ಕಂಥದ್ದೇನಿರೋದಿಲ್ಲ, ಇವೆಲ್ಲವೂ ಕೂಡ ಈ ಒಂದು ವರ್ಷ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಕುಂಭರಾಶಿ ಈ ಒಂದು ವರ್ಷದಲ್ಲಿ ಒಂದು ಮಧ್ಯಮವಾದಂತಹ ಫಲವನ್ನ ಪಡೆಯಬಹುದು ಅಂತ ಹೇಳಿ ಇಷ್ಟಪಡ್ತೇನೆ. ಸ್ವಂತ ಮನೆ ಕಟ್ಟುವಂತಹ ಭಾಗ್ಯ ನಿಮ್ದಾಗ್ತದೆ. ಮತ್ತೆ ಅದರಲ್ಲಿ ಈ ಕುಂಭರಾಶಿಯವರಿಗೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಏರಿಳಿತಗಳು, ಮನಸ್ತಾಪಗಳು ಹೆಚ್ಚಾಗುವಂತದ್ದಿರುತ್ತೆ. ಮತ್ತೆ ನಿಮ್ಮ ಮನೆಯ ಅಣ್ಣ ತಮ್ಮಂದಿರಿಗೆ ಸರ್ಕಾರಿ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕುಂಭರಾಶಿಯವರು ಮಾಡುವಂತಹ ಕಾರ್ಯದಲ್ಲಿ ಅವರದೇ ಆದಂತಹ ದಿಟ್ಟ ಗುರಿಯನ್ನ ಇಟ್ಕೊಂಡು ಮಾಡೋದ್ರಿಂದ ಒಂದಷ್ಟು ಯಶಸ್ಸನ್ನ ಕಾಣಲಿಕ್ಕೆ, ಮತ್ತೆ ನಿಮ್ಮ ಪ್ರಾಮಾಣಿಕತೆ, ವೃತ್ತಿನಿಷ್ಠೆ ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟದ ಗೌರವಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥವರಿಗೆ ಸಾಧ್ಯವಾಗ್ತದೆ. ಮತ್ತೆ ವಿದೇಶ ಪ್ರಯಾಣ ಮಾಡುವಂತಹ ಯೋಗನು ಕೂಡ ನಿಮಗಾಗಿರ್ತದೆ ಅಂತ ಹೇಳಬಹುದು. ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಗಳು ಹೆಚ್ಚಾಗುವಂತದ್ದಾಗಿರ್ತದೆ ಕುಂಭರಾಶಿಯವರಿಗೆ ಅಂತ ಹೇಳ್ತಾ, ಕೊನೆಯದಾಗಿ ಮೀನ ರಾಶಿ. ಕಡೆಯ ರಾಶಿಯಾದ್ರೂ ಸಹ
ಮೀನರಾಶಿಯ ಒಂದು ಯೋಗಗಳು ಈ ಒಂದು ದ್ವಾದಶ ರಾಶಿಗಳಲ್ಲಿ ಬಹಳ ಉತ್ತಮವಾದಂತಹದ್ದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವರ್ಷದ ಪ್ರಾರಂಭದಲ್ಲಿ ಮೀನರಾಶಿಗೆ ಶನಿಯ ಸಂಚಾರ ಆಗುವಂಥದ್ದನ್ನ ನಾವು ಕಾಣ್ಬೋದು. ಸೊ ಮೀನರಾಶಿ ಸಂಜಾತರು ಯಾರ್ಯಾರಿದ್ದಾರೋ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮುಖ್ಯವಾಗಿ ಅವರಲ್ಲಿ ತುಂಬಾ ಧೈರ್ಯ, ಸ್ಥೈರ್ಯ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಯಾರೆಲ್ಲ ಅನಾರೋಗ್ಯರಾಗಿರ್ತಾರೆ ಅವರಲ್ಲಿ ಹ್ಯುಮ್ಯಾನಿಟಿ ಅಂದ್ರೆ ಈ ಸೂಕ್ಷ್ಮ ರೋಗಗಳಿಗೆ ಯಾರು ಒಳಗಾಗಿರ್ತಾರೋ ಅವ್ರಿಗೆಲ್ಲ ಒಂದಷ್ಟು ಆ ಧೈರ್ಯ, ಸ್ಥೈರ್ಯದ ಜೊತೆಗೆ ಆರೋಗ್ಯದಲ್ಲಿ ಸೂಕ್ಷ್ಮ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗುವಂಥದ್ದಾಗ್ತದೆ. ಮತ್ತೆ 2025ರಲ್ಲಿ ಅವ್ರಿಗೆ ಇರ್ತಕ್ಕಂಥ ಕೆಲವೊಂದು ರೋಗ ರುಜಿನಗಳು ನಿವಾರಣೆ ಆಗುವಂಥದ್ದಾಗ್ತದೆ. ಮತ್ತೆ ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟ ನಡೀತಾ ಇರ್ತದೆ, ಒಂದಷ್ಟು ಲಿಟಿಗೇಷನ್ಗಳಾಗಿರ್ಬೋದು, ಒಂದಷ್ಟು ವ್ಯಾಜ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ವರ್ಷ ತಮಗೆ ಸುಧಾರಣೆ ಆಗುವಂಥದ್ದನ್ನ ನಾವು ಕಾಣಬಹುದಾಗ್ತದೆ ಮೀನರಾಶಿಯವರಿಗೆ. ಮತ್ತೆ ಮೀನರಾಶಿಯವರ ಒಂದು ಈ ಸರ್ಕಾರಿ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಒಂದಷ್ಟು ಡಿಪ್ರಮೋಷನ್ ಅಥವಾ ಒಂದಷ್ಟು ನಿಂದನೆ, ಸ್ವಲ್ಪ ಅವರ ಒಂದು ನಿಷ್ಠೆಗೆ ತಕ್ಕ ಹಾಗೆ ಫಲ ಸಿಗೋದ್ರಲ್ಲಿ ಕಡಿಮೆ ಆಗ್ತದೆ. ಅದರ ಜೊತೆಗೆ ಈ ಮೀನರಾಶಿಯವರಿಗೆ 2025ರಲ್ಲಿ ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದಾಗಿರ್ತದೆ. ಮತ್ತೆ ತಂದೆ ತಾಯಿಯ ಆಶೀರ್ವಾದ ಕೂಡ ನಿಮಗೆ ಈ ಒಂದು ಹೊಸ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲವನ್ನ ಮಾಡಿಕೊಡುವಂಥದ್ದಾಗಿರ್ತದೆ ಅಂತ ಹೇಳ್ತಾ, ಜೊತೆಗೆ ಒಡ ಹುಟ್ಟಿದವರ ಒಂದು ಬಾಂಧವ್ಯ, ಕುಟುಂಬದ ಬಾಂಧವ್ಯ, ಇವೆಲ್ಲವೂ ಕೂಡ ಈ ಒಂದು ಸಂಬಂಧಗಳಲ್ಲಿರುವಂತಹ ಬಾಂಧವ್ಯ, ಇದನ್ನೆಲ್ಲವೂ ಕೂಡ ಬಹಳ ಶಾಂತ ಚಿತ್ತರಾಗಿ ಮುಂಗೋಪವನ್ನ ತೋರಿಸ್ದೆ ಶಾಂತಯುತವಾಗಿ ನೀವು ನಡೆದುಕೊಳ್ಳೋದ್ರಿಂದ ಬಹಳ ಎತ್ತರಕ್ಕೆ ನೀವು ಬೆಳಿತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ಇದು ದ್ವಾದಶ ರಾಶಿಗಳ ವಾರ್ಷಿಕ ಫಲವಾಗಿರ್ತದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವರ್ಷ ಎಲ್ಲರಿಗೂ ಶುಭ ಲಾಭವನ್ನ ಉಂಟು ಮಾಡಲಿ ಅಂತ ಆ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.